ಶ್ರೀ ಗುರುಭ್ಯೋ ನಮಃ ಸರ್ವ ದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷಿ ನಾಗರಾಜ್ ಮಾತನಾಡುವಂಥದ್ದು. ಈ ದಿನ ಜ್ಯೋತಿಷ್ಯ ಶಾಸ್ತ್ರ ಸಂಬಂಧಿತ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾದಂಥ ಸಿಂಹ ರಾಶಿ ವಿಚಾರ. ಸಿಂಹ ರಾಶಿ ಅಧಿಪತಿ ಬಂದು ರವಿಯಾಗಿರ್ತಾರೆ. ಈ ರಾಶಿಯಲ್ಲಿ 3 ನಕ್ಷತ್ರ ಇರುತ್ತದೆ. ಒಂದು ಮಖಾ ನಕ್ಷತ್ರ, ಎರಡನೇದ್ದು ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರ ಇರುತ್ತದೆ. ನಿಮ್ಮ ಜನ್ಮ ನಕ್ಷತ್ರ ಮಖಾ ನಕ್ಷತ್ರ ಆಗಿದ್ದರೆ ನಕ್ಷತ್ರದ ಅಧಿಪತಿ ಕೇತು ಆಗಿರೋದರಿಂದ ನಿಮ್ಮ ಜಾತಕದಲ್ಲಿ ಕೇತುವಿನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೂ ನಿಮ್ಮ ಜನ್ಮ ನಕ್ಷತ್ರ ಪುಬ್ಬ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ಶುಕ್ರನಾಗಿರೋದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೂ ಸಿಂಹರಾಶಿಯ 3ನೇ ನಕ್ಷತ್ರವಾದಂಥ ಉತ್ತರ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ಬಂದು ರವಿಯಾಗಿರೋದರಿಂದ ನಿಮ್ಮ ಜಾತಕದಲ್ಲಿ ರವಿಯ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹೀಗೆ ಇನ್ನುಳಿದ ನಿಮ್ಮ ರಾಶಿ ನಕ್ಷತ್ರಗಳ ವಿಚಾರವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡಲಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು.